ಇರುವ ಆ ತುಂಡನ್ನ ಹೊರಗೆ ತೆಗೆಯಲಾಗಿದೆಯೇ? ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗುತ್ತಾ? ಬಿಗ್ ಬಾಸ್ ಮನೆಯ 12ನೇ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಈ ಆಟವನ್ನ ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ರ ಎನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೀಗ ಮೂಡ್ತಾ ಇದೆ. ವಾರವೆಲ್ಲ ಉಸ್ತುವಾರಿ ನಿಭಾಯಿಸಿದ ಅಶ್ವಿನಿ ಮತ್ತು ಗಿಲ್ಲಿ ಅವರಿಗೆ ಕ್ಯಾಪ್ಟನ್ ರೇಸಿಗೆ ಅವಕಾಶವನ್ನ ಬಿಗ್ ಬಾಸ್ ಕೊಟ್ಟರು. ಅದಾಗಲೇ ರೇಸ್ನಲ್ಲಿದ್ದ ರಾಶಿಕಾ ಮತ್ತು ಧನುಷ್ ಅವರಿಗೆ ಜೋಡಿಯಾಗಿ ಆಡುವ ಅವಕಾಶ ನೀಡಲಾಯಿತು. ಅದರಂತೆ ಅಶ್ವಿನಿ ಮತ್ತು ಧನುಷ್ ಒಟ್ಟಿಗೆ ಮತ್ತು ರಾಶಿಕಾ ಹಾಗೂ ಗಿಲ್ಲಿ ಒಟ್ಟಿಗೆ ನಿನ್ನೆ ಎಪಿಸೋಡ್ನಲ್ಲಿ ಆಡಿದ್ರು. ಈ ಆಟದಲ್ಲಿ ಧನುಷ್ ಮತ್ತು ಅಶ್ವಿನಿ ಒಳ್ಳೆ ಆಟವಾಡಿ ಗೆದ್ದಿದ್ರು. ಆಟ ಮುಗಿಯುವ ಮುನ್ನವೇ ಗಿಲ್ಲಿ ಅಶ್ವಿನಿ ಬಗ್ಗೆ ಗೇಲಿ ಮಾಡಲು ಪ್ರಾರಂಭ ಮಾಡಿದ್ರು. ಆದರೆ ಕೊನೆಯಲ್ಲಿ ಅಶ್ವಿನಿಯೇ ಆಟ ಗೆದ್ದು ಕ್ಯಾಪ್ಟನ್ಸಿ ರೇಸಿನ ಫೈನಲ್ಗೆ ಎಂಟ್ರಿನ ಕೂಡ ಕೊಟ್ಟಿದ್ರು. ಈಗ ಮುಂದಿನ ಕೊನೆಯ ಕ್ಯಾಪ್ಟನ್ಗೆ ಅಶ್ವಿನಿ ವರ್ಸಸ್ ಧನುಷ್ ಎಂಬಂತೆ ಆಗಿದೆ. ಜೊತೆಗೆ ಒಂದು ಟಾಸ್ಕ್ ಅನ್ನು ಕೂಡ ಕೊಡಲಾಗಿದೆ. ಅದುವೇ ಪಜಲ್ ಜೋಡಿಸುವ ಟಾಸ್ಕ್. ಸೀಸನ್ 12ರ ಈ ಬಾರಿಯ ಕ್ಯಾಪ್ಟನ್ ಎಷ್ಟು ಮುಖ್ಯ ಆಗಿದೆ ಅಂತ ಅಂದ್ರೆ ಇದು ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಕೂಡ ಹೌದು. ಜೊತೆಗೆ ಫಿನಾಲೆಗೆ ಡೈರೆಕ್ಟ್ ಎಂಟ್ರಿನ ಪಡ್ಕೊಳ್ತಾರೆ. ಫಿನಾಲೆ ಟಿಕೆಟ್ ಕೂಡ ಅವರದಾಗುತ್ತೆ. ಇನ್ನು ಫಿನಾಲೆಗೆ ಉಳಿದಿರುವುದು ಕೆಲವು ವಾರಗಳು ಮಾತ್ರ. ಹಾಗಾಗಿ ಯಾವುದೇ ರೀತಿಯ ನಾಮಿನೇಷನ್ ಡೇಂಜರ್ ಝೋನ್ ಇಲ್ಲದೆ ಡೈರೆಕ್ಟ್ ಫಿನಾಲೆಗೆ ಎಂಟ್ರಿನ ಕೊಡ್ಬೋದು. ಹಾಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಒಂದಷ್ಟು ಟಫ್ ಆಗಿ ಬಿಗ್ ಬಾಸ್ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಪಜಲ್ ಜೋಡಿಸುವ ಆಟದಲ್ಲಿ ಬಿಗ್ ಬಾಸ್ ಒಂದಷ್ಟು ನಿಯಮಗಳನ್ನು ಹಾಕಿರ್ತಾರೆ. ಆದರೆ ಈ ಸೀಸನ್ನಲ್ಲಿ ಪ್ರತಿ ಸಲಿನೂ ಕೂಡ ನಿಯಮ ಏನು ಎಂಬುದು ಗೊತ್ತಾಗದೆ ಟಾಸ್ಕ್ ಬುಕ್ಗಳನ್ನು ಸರಿಯಾಗಿ ಓದದೆ ಟಾಸ್ಕ್ಗಳನ್ನು ಮಾಡಿ ಆಗಾಗ ಎಡವಟ್ಟನ್ನು ಸ್ಪರ್ಧಿಗಳು ಮಾಡ್ಕೊಳ್ತಾನೆ ಇದ್ರು. ಇದನ್ನು ಬಿಗ್ ಬಾಸ್ ಕೂಡ ಹೇಳಿದ್ದಾರೆ. ಜೊತೆಗೆ ಪ್ರತಿ ಬಾರಿ ಕಿಚ್ಚ ಸುದೀಪ್ ಅವರು ಕೂಡ ಹೇಳ್ತಾನೆ ಇದ್ರು. ಈ ಸೀಸನ್ನಲ್ಲಿ ಇರುವಂಥ ಒಂದಷ್ಟು ಕನ್ಫ್ಯೂಷನ್ ಯಾವ ಸೀಸನ್ನಲ್ಲೂ ಕೂಡ ಇರಲಿಲ್ಲ. ಟಾಸ್ಕ್ ಆಡಬೇಕಾದ್ರೆ ಸರಿಯಾದ ನಿಯಮ ಪಾಲಿಸದೆ ಸಾಕಷ್ಟು ಉಲ್ಲಂಘನೆ ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರತಿ ಬಾರಿಯೂ ಸರಿಯಾದ ಟಾಸ್ಕ್ ಬುಕ್ಕನ್ನು ಓದಿಕೊಂಡು ನಿಯಮವನ್ನು ಪಾಲಿಸಿ ಅಂತ ಆಗಾಗ ಹೇಳುತ್ತಲೇ ಬರ್ತಾ ಇದ್ರು ಕಿಚ್ಚ ಸುದೀಪ್. ಇದೀಗ ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಮತ್ತೆ ಇಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಎಂಬುದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅದನ್ನ ನೋಟಿಸ್ ಮಾಡಿ ಹೇಳಿರೋದು ಬೇರೆ ಯಾರು ಅಲ್ಲ, ಬಿಗ್ ಬಾಸ್. ಪಜಲ್ ಅನ್ನ ಜೋಡಿಸಿ ಕೊನೆಗೆ ಗಂಟೆ ಹೊಡೆದು ಕ್ಯಾಪ್ಟನ್ ಆಗೋದು ಇಲ್ಲಿ ಧನುಷ್. ಈ ಆಟವನ್ನ ಅವರು ನಿಯಮ ಪಾಲಿಸದೆ ಮೋಸದಿಂದ ಗೆದ್ರೆ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಬಗ್ಗೆ ಬಿಗ್ ಬಾಸ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಧನುಷ್ ಮಧ್ಯೆ ಕೊನೆಯ ಟಾಸ್ಕ್ ನಡೆದಿದ್ದು ಅದು ಪಜಲ್ ಟಾಸ್ಕ್. ಸಂಪೂರ್ಣ ಫಲಿತಾಂಶ ನೋಡಲು ಇಂದಿನ ಎಪಿಸೋಡ್ ವೀಕ್ಷಣೆ ಮಾಡಲೇಬೇಕಾಗತ್ತೆ. ಮತ್ತೊಮ್ಮೆ ಈ ಆಟವನ್ನು ಆಟ ಆಡಿಸ್ತಾರಾ ಅಥವಾ ಕೊನೆಯದಾಗಿ ಧನುಷೇ ಕ್ಯಾಪ್ಟನ್ ಆಗ್ತಾರಾ ಎಲ್ಲೂ ಕೂಡ ಕುತೂಹಲವಾಗಿದೆ.